ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಪರ್ವತಿ ಕನ್ನಡ ವ್ಲಾಗ್ಸ್. ಎಲ್ಲರೂ ಹೆಂಗದ್ರಿ? ಐ ಹೋಪ್ ಎಲ್ಲರೂ ಆರಾಮದ್ರಿ ಅಂತ ಹೇಳಿ ಅನ್ಕೊಂಡೇನಿ. ನಿಮ್ಮೆಲ್ಲರ ಪ್ರೀತಿ ಸಪೋರ್ಟಿಂದ ನಾವೆಲ್ಲರೂ ಮಸ್ತ್ ಆರಾಮದಿ ನೋಡ್ರಿ. ಮೊನ್ನೆ ವ್ಲಾಗ್ನ ನೋಡಿದ್ರಿ ಅಂತ ಅಂದ್ರೆ ನಾವೀಗ ತಂಗಿ ಗಂಡನೂರಿಂದ ತವ್ರ ಮನೆಗೆ ಬಂದಿರೋದು. ನಿಮ್ಮೆಲ್ಲರಿಗೂ ಗೊತ್ತಿರ್ತತಿ ತಂಗಿ ಬೇಬಿ ಶವರ್ ವ್ಲಾಗ್ಸ್ನ. ಯಾರೆಲ್ಲ ನೋಡಿಲ್ಲ ಹೋಗಿ ನೋಡ್ಕೊಂಡು ಬರ್ರಿ, ಮಸ್ತ್ ಬಂದ ವ್ಲಾಗ್ಸ್ ಅಂತೂ. ಆ್ಯಂಡ್ ತಂಗಿ ಮಾಮ್ ಟು ಬಿ ಪಾರ್ಟಿನೂ ಮಾಡಿದ್ವಿ ತಂಗಿ ಊರಾಗ. ಸೊ ಅದನ್ನು ಯಾರೆಲ್ಲ ನೋಡಿಲ್ವ ಹೋಗಿ ನೋಡ್ಕೊಂಡು ಬರ್ರಿ. ಆ್ಯನಿವರ್ಸರಿ ದಿನನ ತಂಗಿ ಮಾಮ್ ಟು ಬಿ ಪಾರ್ಟಿನ ಮಾಡಿದ್ವಿ. ಸೊ ಈಗ ನೆಕ್ಸ್ಟ್ ತವ್ರ ಮನೆಗೆ ಬಂದೀವಲ್ಲ, ಇಲ್ಲಿ ನಮ್ಮ ತಂಗಿದು ಆ್ಯನಿವರ್ಸರಿ ಸೆಲೆಬ್ರೇಷನ್ ಮಾಡೋಣ ಅಂಥೇಳಿ ಈಗ ಎಲ್ಲ ಕೇಕ್ ತೊಗೊಂಬಂದೀವಿ. ಅಲ್ಲೇ ತಂಗಿ ಊರಾಗ ಇದ್ದಾಗನ ತಮ್ಮಗೆ ಹೇಳಿದ್ದೆ ಕೇಕ್ ಆರ್ಡರ್ ಮಾಡಕ್ಕೆ. ಸೊ ಅಂದವೇ ಹಂಗೆ ಬರ್ತಾ ಕೇಕ್ ತೊಗೊಂಬಂದ್ವಿ. ಆ್ಯಂಡ್ ತಂಗಿನೂ ರೆಡಿ ಮಾಡಿದೆ. ಸೊ ಸೀರೆ ಯಾವ್ದು ಉಡ್ಸಿನಿ ಅಂತೇಳಿ ನಿಮ್ಮೆಲ್ಲರಿಗೂ ಗೊತ್ತಿರ್ಬೋದು. ಕಾಕ ಚೆಗೋರ್ ಕೊಟ್ಟಿರೋ ಅಂಥ ಸೀರೆನ ಉಡ್ಸಿ ನೋಡ್ರಿ. ಹೋಗುವಾಗ ಉಟ್ಕೊಂಡು ಹೋಗು ಅಂತ ಅಂದ್ರು. ಸೊ ಟ್ರಾವೆಲ್ ಮಾಡುವಾಗ ಗೊತ್ತಲ್ಲ, ಸುಮ್ಮನೆ ತ್ರಾಸಾಗತ್ತಾ. ಈಗ ಹೆಂಗಿದ್ರು ಆ್ಯನಿವರ್ಸರಿ ಈ ಥರ ಸೆಲೆಬ್ರೇಷನ್ ಮಾಡ್ತೀವಲ್ಲ, ಅವಾಗ ಉಟ್ಕೊಂತೀವಿ ಅಂತೇಳಿ ಹಂಗೆ ಬ್ಯಾಗ್ನಾಗ ಇಟ್ಕೊಂಡು ತೊಗೊಂಬಂದ್ವಿ. ಸೊ ಅದ ಸೀರೆನ ಈಗ ಉಡಾಕಂತೈತಿ ನೋಡ್ರಿ. ಮಾಮ್ ಟು ಬಿ ಪಾರ್ಟಿ ಏನು ಮಾಡಿದ್ವಲ್ಲ, ಸೊ ಆಗ ಸೀರೆನೂ ಉಡಾಕ್ ಹೇಳಿದ್ರು. ಅದು ಹೆಂಗಿದ್ರು ಬೇಬಿ ಶವರ್ಲ್ಲ ಅಂತೇಳಿ. ಸೊ ಮಾಮ್ ಟು ಬಿ ಪಾರ್ಟಿ ಮಾಡೋಕ್ಕೆ ಹೋಗಿ ಅದು ಕುಬ್ಸ ಮಾಡ್ದಂಗೆ ಆಗ್ಬಿಡ್ತೈತಿ. ಸೊ ಒಂದಕ್ಕೊಂದೇನು ಡಿಫ್ರೆನ್ಸ್ ಇರೋದನ್ನ ಇಲ್ಲ. ಸೊ ಹಾಗಾಗಿ ಹೆಂಗಿದ್ರು ಆ್ಯನಿವರ್ಸರಿ ಸೆಲೆಬ್ರೇಷನ್ ಮಾಡ್ತಿದ್ದಲ್ಲ, ಆಗ ಉಟ್ಕೊಂತೈತಿ ಅಂತೇಳಿ ತೊಗೊಂಬಂದ್ವಿ ನೋಡ್ರಿ. ಈಗ ಉಟ್ಕೊಂಡಾಳ ಸೀರೆ. ಅದನ್ನೆಲ್ಲ ಹಚ್ತೀನಿ ನೋಡು. ಹಚ್ಕೋ, ದೃಷ್ಟಿ ಪಟ್ಟಕ್ಕೆ ಅಲ್ಲೊಂದು ಹಚ್ಕೋ ಹನಿಗೆ. ವೈಟ್ ಒಂದು ತರಬೇಕಿದ್ ಬಲೂನ್ ಬರ್ರಿ, ರೆಡ್ ತಂದ್ಬಿಟ್ಟಾರ. ಮಾಮ್ ಟು ಬಿ ಪಾರ್ಟಿಗೆ ತಗೊಂಬಂದಿರೋಂಥ ಬಲೂನ್ಸು ಒಂದು ಸ್ವಲ್ಪ ಉಳಿದಿದ್ದು. ಸೊ ಅದ ಬಲೂನ್ಸ್ನ ಈ ರೀತಿ ಸ್ಟಿಕ್ ಮಾಡಿವ್ ನೋಡ್ರಿ. ಸೊ ಏನು ಡೆಕೋರೇಷನ್ ಹೆಂಗೆ ಮಾಡೋದು ಅಂತ ತಿಳಿಲಿಲ್ಲ, ಸಿಂಪಲಾಗಿ ಮಾಡೋದಲ್ಲ. ಸೊ ಇಷ್ಟು ಸಾಕು ಅಂತೇಳಿ ಇಷ್ಟ ಮಾಡಿದ್ವಿ. ಅದ್ರಾಗ ಬರೀ ಈಗ ಮೊದಲ ಲೇಟ್ ಆಗೈತಿ. ಸೊ ಲೇಟ್ ಆಗಿದ್ರೊಳಗೆ ಮತ್ತೆ ಡೆಕೋರೇಷನ್ಗೆ ಮತ್ತೆ ಟೈಮ್ ಹಾಕಿದ್ವಿ ಅಂದ್ರೆ ಮತ್ತೆ ಲೇಟ್ ಆಗತ್ತ ತಮ್ಮಗದು ಹೊಲಕ್ಕೆ ಹೋಗಕ್ಕೆ. ಸೊ ಹಾಗಾಗಿ ಇಷ್ಟು ಸಿಂಪಲ್ನಾಗ ಮಾಡಕ್ಕಂತೀವಿ. ಸೊ ತಂಗಿನೂ ಈಗ ರೆಡಿ ಮಾಡಕ್ಕಂತೈತಿ ನೋಡ್ರಿ. ಲಿಫ್ಟಿಗೆ ಒಂದು ಹಾಕಿದ್ರೆ ಆಯ್ತು. ಬಾಯಕ್ ನಾಚಾಡ್ತಾನ ದೊಡ್ಡವಾಗಿನ್ ನೋಡು. ಅಲ್ಲ ದೊಡ್ಡವಾಗಿನ್ ನೋಡು, ನಾ ಸಣ್ಣ ಇದ್ದ ಹಿಂಗಿದ್ದೆ ಅಂತ ಯೂಟ್ಯೂಬ್ನ್ಯಾಗ ಕಟ್ಟಿ ಹತ್ತ. ಯಾವ್ದಿದು ಆನಿವರ್ಸರಿ ಅಲ್ಲಿ ಇದನ್ನ ಸೆಲೆಬ್ರೇಷನ್ ಮಾಡಿಲ್ಲ ನಾವು. ಮಾಮ್ ಟು ಬಿ ಡ್ಯಾಡ್ ಟು ಬಿ ಫಂಕ್ಷನ್ ಮಾಡೀವಿ. ಬರ್ರಿ ಬಡ ಬಡ ಬರ್ರಿ, ಕೇಕ್ ತುಂಬ ಹೋಗು. ಸಾವ್ಕಾರ ಅಪ್ಪನ ಫೋನ್ ಹಚ್ಚಿ ಕರೀರಿ. Wow.
ಹೆಂಗೈತ್ ಕೇಕ್? ಸೂಪರ್ ಕೇಕ್ ನಂಗೈತೆ. ನಮ್ಮ ಅಪ್ಪ ಅವ್ರದ್ದು ಹಿಂಗತ್ತೆ ಮಾಡ್ಬೇಕಂತ ಮಾಡಿದ್ದೆ. ಅಲ್ಲಿ ಇಡ್ಬೇಡ. ಓಕೆ ಫ್ರೆಂಡ್ಸ್, ಕೇಕ್ ಅಂತೂ ರೆಡಿ ಆಯ್ತು. ತಂಗಿ ಹಸ್ಬೆಂಡ್ ಇಬ್ರು ರೆಡಿ ಆಗ್ಯಾರ. ಇನ್ನು ಕೇಕ್ ಕಟ್ ಮಾಡಿ ಅವ್ರದ್ದು ವೆಡ್ಡಿಂಗ್ ಆನಿವರ್ಸರಿ ಸೆಲೆಬ್ರೇಷನ್ ಮಾಡೋದಷ್ಟ ಉಳ್ದೈತಿ. ಅದು ಫಸ್ಟ್ ಟೈಮು ತಂಗಿದು ವೆಡ್ಡಿಂಗ್ ಆನಿವರ್ಸರಿ ಸೆಲೆಬ್ರೇಷನ್ ಮಾಡಕ್ಕಂತಿರೋದು. ಅದು ನಮ್ಮ ತವ್ರ ಮನ್ಯಾಗ ಮದ್ವೆ ಆದ್ಮ್ಯಾಗ ಇದು ಫಸ್ಟ್ ಟೈಮ್ ನೋಡ್ರಿ ಸೆಲೆಬ್ರೇಷನ್ ಮಾಡಕ್ಕಂತಿರೋದು. ಲಾಸ್ಟ್ ಇಯರ್ ಮಾಡೋಕ್ಕಾಗಲಿಲ್ಲ ಅವರು, ಯಾಕಂದ್ರೆ ಅವ್ರ ತಂಗಿ ಹಸ್ಬೆಂಡು ಟ್ರಾನ್ಸ್ಫರ್ ಸಲುವಾಗಿ ಅವ್ರು ಬೆಂಗಳೂರಿನಾಗಿದ್ರು ಆ್ಯಂಡ್ ಈಕಿ ಊರಾಗಿದ್ಲು. ಈಕಿದು ಡಿಗ್ರಿ ಅದು ಮುಗಿಸೋದ್ರೊಳಗಿದ್ಲು. ಸೊ ಇಬ್ಬರು ಒಂದೊಂದು ಕಡೆ ಇದ್ರು ನೋಡ್ರಿ ಫಸ್ಟ್ ಇಯರ್ ವೆಡ್ಡಿಂಗ್ ಆನಿವರ್ಸರಿ ಒಳಗೆ. ಹಾಗಾಗಿ ಸೆಲೆಬ್ರೇಷನ್ ಮಾಡೋಕ್ಕಾಗಿರಲಿಲ್ಲ ಅವರು. ಸೊ ಈ ವರ್ಷ ನೋಡ್ರಿ ಡಬಲ್ ಧಮಾಕ. ಸೊ ನಿನ್ನೆ ಕುಬಸ ಆಗೈತಿ. ಸೊ ಇವತ್ತು ಆನಿವರ್ಸರಿ ಸೆಲೆಬ್ರೇಷನ್ ಮಾಡ್ಕೊಂಡಕ್ಕಂತಾರೆ ನೋಡ್ರಿ. ಅದು ಫ್ಯಾಮ್ಲಿ ಜೊತೆ ಎಲ್ಲ ಸೇರ್ಕೊಂಡು ಮಾಡಕ್ಕಂತೀವಿ. ಇದು ಅಂತೂ ಬಹಳ ಖುಷಿ ಕೊಡೋಂತಹ ವಿಷಯ. ಸ್ಪೆಷಲಿ ನನಗಂತೂ ಭಾಳ ಅಂದ್ರೆ ಭಾಳ ಖುಷಿ ಆಗಕ್ಕಂತೈತಿ. ಯಾರಿಗೆ ಖುಷಿ ಆಗಕ್ಕಂತೈತೋ ಇಲ್ಲೋ ಗೊತ್ತಿಲ್ಲ, ನನಗಂಕರ್ ಸಿಕ್ಕಾಪಟ್ಟೆ ಖುಷಿ ಆಗಕ್ಕಂತೈತಿ. ಸೊ ಇದ ಖುಷಿನ ಇದ ಜೋಶಿನ ತಂಗಿ ವೆಡ್ಡಿಂಗ್ ಆನಿವರ್ಸರಿ ಸೆಲೆಬ್ರೇಷನ್ ಎಲ್ಲರೂ ಕೂಡಿ ಮಾಡೋಣ ಅಂತ ಬರ್ರಿ. ಈಗ ಹೊಡಿತೀಯ? 4 ಗಂಟೆಗ ಬರ್ಬೇಕು. ಅವ್ರು ಹೆಂಗ್ ಒಳ್ಳೆ ನೀರಿರೇಕ ತಡಿ ವಿಡಿಯೋ ಹ್ಯಾಪಿ ಆನಿವರ್ಸರಿ. ಇಬ್ಬರಿಗೂ ಮದುವೆ ವಾರ್ಷಿಕೋತ್ಸವದ ಶುಭಾಶಯಗಳು. 100 ಕಾಲ ಹಿಂಗೆ ಖುಷಿಯಾಗಿ ಸಂತೋಷವಾಗಿರ್ರಿ. ಏನ್ ಮಾಡ್ತಿ ಅದಿರ್ಲಿ ಅಷ್ಟ. ಇದು ಮಸ್ತ್ ಬಂದೈತೆ. ಸರಿ, ಅಪ್ಪನ ಕರ್ಕೊ ಅವ್ನಿಗೆ ತಿನ್ನಿಸ್ತು. ಅವ್ರದ್ದು ಈಗ ಹಬ್ಬ ಮಾಡೋದ್ರ ತಗೋ. ಈಗ ಚಂದ ಮಗಳಿಗೆ ಎಲ್ಲ ಹೋಗ್ರಿ ಪಟ ಪಟ ಬರ್ರಿ ನೀವು. ಬಡ ಬಡ ತೆಗಿ, ಅಲ್ಲಿ ಹೊತ್ತಾಗದ ಅನ್ನಕತ್ತಾರ. ಭೀಮಾ ಹೋಗು. ಸುಮಿತ್ರ ವಿಶ್ ಮಾಡದ ಹ್ಯಾಪಿ ಆನಿವರ್ಸರಿ ಚಿಕ್ಕಮ್ಮ ಚಿಕ್ಕಪ್ಪ ಅಂತ. ನಾನು ಮಾಡಿಲ್ಲ. ಸರಿ
ಊಟ ಮಾಡು ನೀವು ಹಿಂಗೆ ಮಾಡೋದು ಮಗನಿಗೆ ಅರವಿಂದ್ ನಮ್ಮ ಹೇಳೋದು ಬರ್ತಾರೆ ಈಗ ನಗು ನಿಂದ್ರು ಕ್ರಿಶ್ ಮಾಡು ಹಿಂಗ್ ಕೈ ಹಿಡು ಕ್ರಿಶ್ ಮಾಡು ಅನ್ವಿತಾ ನೋಡ್ರಿ ಮೊದಲು ಊಟ ಕುಂತ ಸಾಕಾಗಿ ಎಲ್ಲರಿಗೆ ಕೇಕ್ ಹಚ್ಚಿ ಓಕೆ ಫ್ರೆಂಡ್ಸ್, ತಂಗಿ ಸೆಕೆಂಡ್ ಇಯರ್ ವೆಡ್ಡಿಂಗ್ ಆ್ಯನಿವರ್ಸರಿ ಸೆಲೆಬ್ರೇಷನ್ ಮಾಡೋದು ಈಗ ಮುಗೀತು ನೋಡ್ರಿ. ಮುಗಿಸ್ಕೊಂಡು ಈಗ ಊಟಕ್ಕೆ ಕುಂತಾರ. ಸೊ ನೋಡ್ತಾ ಇರ್ಬೋದು, ಇನ್ನೂ ಮುಗಿಕ್ಕಿಂತ ಮೊದಲೇ ಇವರು ಎಲ್ಲರೂ ಊಟಕ್ಕೆ ಕುಂತಾರ. ಸೊ ತಮ್ಮಗೆ ಹೊಲಕ್ಕೆ ಹೋಗಕ್ಕೆ ಲೇಟ್ ಆಗತ್ತಾ ಅನ್ನೋ ರೀಸನ್ಗೆ ಸೊ ಅವಸರಲೇನ ಆಯಿತು ಅಂತ ಹೇಳ್ಬೋದು. ದೇವ ನಾನು ಪಲ್ಯ ಭಾಳ ಹಚ್ಬೇಡ, ನನಗೆ ಒಂದು ರೊಟ್ಟಿ ಕೊಡು. ಶಾಂತವಾ ಬಾ. ಈಗ ಗಂಡ್ಮಕ್ಳದೆಲ್ಲ ಊಟ ಆಯ್ತು ನೋಡ್ರಿ. ಈಗ ನಾವೆಲ್ಲರೂ ಊಟಕ್ಕೆ ಕುಂತೀವಿ. ಸೊ ನೋಡ್ತಾ ಇರ್ಬೋದು, ತಂಗಿಯರು, ನಾನು, ನಮ್ಮ ಭೀಮಾವ ಎಲ್ಲರೂ ಕುಂತು ಮಾತಾಡ್ಕೊಂತ ಊಟ ಮಾಡಕ್ಕಂತೀವಿ. ಆ್ಯಂಡ್ ತಂಗಿ ವೆಡ್ಡಿಂಗ್ ಆ್ಯನಿವರ್ಸರಿಗೆ ಯಾರೆಲ್ಲ ವಿಶ್ ಮಾಡಿರಲ್ಲ ಅವರೆಲ್ಲರಿಗೂ ಹಾರ್ಟ್ಫುಲಿ ಥ್ಯಾಂಕ್ ಯು ಸೋ ಮಚ್. ಆ್ಯನಿವರ್ಸರಿ ದಿನನೂ ಒಂದು ಶಾರ್ಟ್ ವಿಡಿಯೋ ಹಾಕಿದ್ದೆ ನಾನು. ಸೊ ಅದಕ್ಕೂ ಸುಮಾರು ವ್ಯೂವರ್ಸ್ ಎಲ್ಲ ವಿಶ್ ಮಾಡಿರಿ ತಂಗಿಯರಿಗೆ. ನಮ್ಮ ಗುರುನ ಅಲ್ಲೇ ವಿಶ್ ಮಾಡಿದವ್ರು ಎಲ್ಲರಿಗೂ ಥ್ಯಾಂಕ್ ಯು ಅಂತಂದು ಹೇಳ್ಯಾರ. ಸೊ ನಾನು ಈ ಬ್ಲಾಗ್ ಮುಖಾಂತರ ವಿಶ್ ಮಾಡಿದವ್ರು ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್ಸ್, ಇವತ್ತಿನ ಬ್ಲಾಗ್ ಈ ರೀತಿಯಾಗಿತ್ತು. ಈ ಬ್ಲಾಗ್ ಐ ಹೋಪ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿರ್ತೈತೆ ಅಂತ ಅನ್ಕೊಂಡಿನಿ. ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡಿರಿ. ಮತ್ತು ನೆಕ್ಸ್ಟ್ ಬ್ಲಾಗ್ ನಂಗೆ ಸಿಗ್ತೀನಿ. ಎಲ್ಲರಿಗೂ ಟಾಟಾ, ಬೈ ಬಾಯ್.